ಕಥೆಗಳು. ನಸರುದ್ದೀನ್ ಹುಟ್ಟಿದ್ದು ಟರ್ಕಿಯ ಸಮೀಪದ ಹಳ್ಳಿಯಲ್ಲಿ. ಅವನ ಕಾಲ 13ನೇ ಶತಮಾನ. ಅವನೊಬ್ಬ ತತ್ವಜ್ಞಾನಿ, ಜಾಣ, ಹಾಸ್ಯಗಾರ, ಬುದ್ಧಿವಂತ, ದಡ್ಡ, ಹುಂಬ ಎಲ್ಲವೂ ಆಗಿದ್ದ. ಕಥೆಗಳಲ್ಲಿ ಸಿಗುವ ನಸರುದ್ದೀನ್ ಒಬ್ಬನೇ ವ್ಯಕ್ತಿಯಲ್ಲ. ಒಮ್ಮೆ ನ್ಯಾಯಾಧೀಶ, ಮತ್ತೊಮ್ಮೆ ಆರೋಪಿ, ಒಮ್ಮೆ ವೈದ್ಯ, ಮತ್ತೊಮ್ಮೆ ರೋಗಿ, ಒಮ್ಮೆ ಕವಿ, ಮತ್ತೊಮ್ಮೆ ರಾಜಕಾರಣಿ. ಹೀಗೆ ಅವನು ಏನು ಬೇಕಾದರೂ ಆಗಬಲ್ಲ ಬಹುರೂಪಿ. ಹೀಗಾಗಿ ಅವನು ನಮ್ಮೊಳಗೊಬ್ಬ ಆಗುತ್ತಾನೆ. ಹೀಗಾಗಿ ಅವನ ಕತೆ ನಮ್ಮ ಕಥೆಯೂ ಆಗ್ತದೆ. ಮಕ್ಕಳಿಗೆ ಅವನ ಕಥೆಗಳನ್ನು ನಾವು ಹೇಳ್ತಲೇ ಇರಬೇಕು. ಅಷ್ಟೇ ಅಲ್ಲ, ನಾವು ಆ ಕಥೆಗಳನ್ನು ಪದೇ ಪದೇ ಕೇಳ್ತಾನೇ ಇರಬೇಕು. ಈ ನಾಟಕದಲ್ಲಿ ಒಟ್ಟು 10 ಕಥೆಗಳಿವೆ. ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅನಿಸಿದರೂ ಕೂಡ ಸಂಪೂರ್ಣವಾಗಿ ಸಮಗ್ರತೆಯಿಂದ ನೋಡಿದಾಗ ಅದಕ್ಕೆ ಬೇರೆಯದೇ ಆದ ಒಂದು ಸರಪಳಿ ಕೊಂಡಿ ಇದ್ದೇ ಇರ್ತದೆ. ಈ ಕಥೆಗಳು 10 ಕಥೆಗಳು, 10 ಸಂಪೂರ್ಣ ವಿಭಿನ್ನ ಕಥೆಗಳು, ಆದರೆ ಎಲ್ಲವೂ ನಸರುದ್ದೀನ್ನ ಕಥೆಗಳೇ. ಥ್ಯಾಂಕ್ ಯು. ಈ ನಾಟಕದ ವಿನ್ಯಾಸ ಮತ್ತು ನಿರ್ದೇಶನ ಮಾಡಿದವರು ಗಣೇಶ್ ಮಂದಾರ್ತಿ. ಮೂಲತಃ ಯಕ್ಷಗಾನ ಕಲಾವಿದರಾದ ಇವರು ನೀನಾಸಂ ಪದವೀಧರರು. ನಟರಾಗಿ, ನಿರ್ದೇಶಕರಾಗಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದೀಗ ನಾಟಕ ಗುಬ್ಬಚ್ಚಿಗೂಡು ತಂಡದಿಂದ ನಸರುದ್ದೀನ್ ಕಥೆಗಳು. Nasruddin, 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 Nasruddin. ತತ್ವಜ್ಞಾನಿ ಜಾಣ, ಹಾಸ್ಯಗಾರ ದಟ್ಟ. ತತ್ವಜ್ಞಾನಿ ಜಾಣ, ಹಾಸ್ಯಗಾರ ದಟ್ಟ. ಬುದ್ಧಿವಂತ ಹುಂಬ, ಬುದ್ಧಿವಂತ ಹುಂಬ. ನಸರುದ್ದೀನ್, ಈ ನಸರುದ್ದೀನ್, ಈ ನಸರುದ್ದೀನ್, ಈ ಏನು ಆಗಬಲ್ಲ ಇವನೊಬ್ಬ ಬಹುರೂಪಿ, ಏನು ಆಗಬಲ್ಲ ಇವನೊಬ್ಬ ಬಹುರೂಪಿ, ಏನು ಆಗಬಲ್ಲ ಇವನೊಬ್ಬ ಬಹುರೂಪಿ, ಏನು ಆಗಬಲ್ಲ ಇವನೊಬ್ಬ ಬಹುರೂಪಿ. ಈ ನಸರುದ್ದೀನ್, ಈ ನಸರುದ್ದೀನ್, ಈ ನಸರುದ್ದೀನ್, ಈ ನಸರುದ್ದೀನ್. ಟರ್ಕಿ ದೇಶದ ನಸರುದ್ದೀನ್ ಒಬ್ಬ ವಿಲಕ್ಷಣ ಸಂತ. ಒಬ್ಬ ವಿಲಕ್ಷಣ ಸಂತ. ಮೊದಲು ಆತ ಬರೇ ಓದುತ್ತಿದ್ದನಂತೆ.
ನಸ್ರುದ್ದೀನ್ 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 ನಸ್ರುದ್ದೀನ್. ಸಾಧಿಸಿ, ಆದರೆ ಇರುವುದರಲ್ಲಿ ಆನಂದ ಪಡೋದನ್ನ ಕಲಿಯಿರಿ ಎಂಬುದಕ್ಕೆ ನಸ್ರುದ್ದೀನ್ ಈ ಕತೆ ನೆನಪಿಸ್ಕೊಳ್ತಾ ಇದ್ರು. ನಸ್ರುದ್ದೀನ್ ಪಕ್ಕದ ಮನೆಯಲ್ಲಿ ಒಬ್ಬ ಬಡವ ಇದ್ದ. ಅವನೊಂದಿನ ನಸ್ರುದ್ದೀನ್ ಹತ್ರ ತನ್ನ ಗೋಳ್ ಹೇಳ್ಕೊಂಡ. ಬಾಯಿಲಿ ಏನೋ ಚುರುಡೆ ಬಲ ಮಾರ ನೋಡು ಎಷ್ಟು ಚಿಕ್ಕ ಮನೆ ನಂದು. ಚಿಕ್ಕ ಮನೆ. ಇದ್ರಲ್ಲಿ ನಾನು ನನ್ ಹೆಂಡತಿ ನೋಡಿ ಎಷ್ಟು ಚಿಕ್ಕ ಮನೆ ನಮ್ದು. ಯಾಕಾದ್ರೂ ಕಟ್ಕೊಂಡು ಇದ್ದರ್ಬೇಸಿನ. ಮತ್ತೆ ನನ್ 3 ಪಿಳ್ಳೆಗಳು. ಮತ್ತೆ ನಾನು ಗಜಮಾರಿ ಅತ್ತೆ. ಮತ್ತೆ ಅಪ್ಪ ಅಮ್ಮ. ಮಗನೇ, ಓ ಮಗನೇ, ನೋಡಿ ಎಷ್ಟು ಚಿಕ್ಕ ಮನೆ ನಮ್ದು ಮಗನೇ. ಜೀವನವೇ ಸಾಕಾಗಿ ಹೋಗಿದೆ. ನಸ್ರುದ್ದೀನ್ ನಸ್ರುದ್ದೀನ್ ನೀನು ಬುದ್ಧಿವಂತ ಅಂತಾರಲ್ಲ, ಏನಾದ್ರೂ ಉಪಾಯ ಹೇಳು ನಸ್ರುದ್ದೀನ್. ಹಾ, ನಿನ್ನತ್ರ ಕೋಳಿಗಳಿವೆಯಾ? ಹೌದು, ಎಷ್ಟು? 8 ಕೋಳಿಗಳಿವೆ. ನಾಳೆ ಅವನ್ನು ಮನೆಯೊಳಗಿಟ್ಕೋ. ಆ? ಒಂದು ವಾರ ಬಿಟ್ಟು ನಸ್ರುದ್ದೀನ್ ಮನೆಗೆ ಬರುವ ಹೊತ್ತಿಗೆ ಬಡವ ಮತ್ತಷ್ಟು ಕುಗ್ಗಿದ್ದ. ನಸ್ರುದ್ದೀನ್ ನಸ್ರುದ್ದೀನ್ ಇದೇನ್ ಮಾಡ್ಬಿಟ್ಟಿಯಪ್ಪ. ಮೊದಲೇ ಮನೆ ತುಂಬಿ ಗಲಗಲ ಅಂತಿದ್ದು, ಈಗ ಕೋಳಿಗಳು ಬೇರೆ ಬಂದಿದ್ದಾವೆ, ಜಾಗನೇ ಇಲ್ಲ. ಹಾ, ನಿನ್ನತ್ರ ಕುರಿಗಳಿವೆಯಾ? ಹೌದು, ಎಷ್ಟು? 6 ಕುರಿ 3 ಮರಿ. ನಾಳೆಲ್ಲ ಅವನ್ನು ಮನೆಯೊಳಗಿಟ್ಕೋ. ಆ? ಮತ್ತೊಂದು ವಾರ ಬಿಟ್ಟು ನಸ್ರುದ್ದೀನ್ ಮನೆಗೆ ಬರುವ ಹೊತ್ತಿಗೆ ಮನೆಯೊಳಗೆ ಕೋಳಿಗಳು, ಕುರಿಗಳು, ಜನರು ತುಂಬಿ ಹೋಗಿ ಬಡವ ಮತ್ತಷ್ಟು ಕಂಗಾಲಾಗಿದ್ದ. ನಸ್ರುದ್ದೀನ್ ನಸ್ರುದ್ದೀನ್ ನೀನೊಬ್ಬ ಬುದ್ಧಿವಂತ ಅನ್ಕೊಂಡಿದ್ದೆ, ನೀನೊಬ್ಬ ಶತದಡ್ಡ. ನಿನ್ನತ್ರ ಕತ್ತೆಗಳಿವೆಯಾ? ಹೌದು, ಎಷ್ಟು? 6 ಕತ್ತೆಗಳಿವೆ. ನಾಳೆಲ್ಲ ಅವನ್ನು ಮನೆಯೊಳಗಿಟ್ಕೋ. ಆ? ಮರುದಿನ ನಸ್ರುದ್ದೀನ್ ಮನೆಗೆ ಬರುವ ಹೊತ್ತಿಗೆ ಇಡೀ ಮನೆ ಮಂದಿಯೆಲ್ಲ ಕಂಗಾಲಾಗಿದ್ದ. ನಸ್ರುದ್ದೀನ್ ನೀನೊಬ್ಬ ಬುದ್ಧಿವಂತ ಅನ್ಕೊಂಡಿದ್ದೆ, ನೀನೊಬ್ಬ ಶತದಡ್ಡ. ಏನೋ ಉಪಾಯ ಹೇಳು ಅಂದ್ರೆ ಹಿಂಗ ಮಾಡೋದು. ಈಗ ಮನೆಯೊಳಗಿರುವ ಕೋಳಿ, ಕುರಿ, ಕತ್ತೆಗಳೆಂದಲ್ಲ, ಆಯಾಯ ಸ್ಥಳದಲ್ಲಿ ಅದನ್ನು ಕಟ್ಟಿಬಿಡು. ಈಗ ನಮ್ಮನೆ ಎಷ್ಟು ದೊಡ್ಡನಿಸ್ತಿದೆ. ಎಲ್ರು ಸಂತೋಷವಾಗಿದ್ದಾರೆ. ನಸ್ರುದ್ದೀನ್ ಈಗ ನಮ್ಮನೆಯಲ್ಲಿ ಎಲ್ರು ಸಂತೋಷವಾಗಿದ್ದಾರೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅತ್ತೆ, ಅಪ್ಪ, ಅಮ್ಮ ಎಲ್ರು ಸಂತೋಷವಾಗಿದ್ದಾರೆ. ಥ್ಯಾಂಕ್ ಯು ನಸ್ರುದ್ದೀನ್. ನಸ್ರುದ್ದೀನ್ ನಸ್ರುದ್ದೀನ್
ಬಯಸುವಿರೇನು ನನ್ನ ಕಥೆಯ, ಕೇಳ ಬಯಸುವಿರೇನು ನನ್ನ ಕಥೆಯ. ಗಿರಿಶಿಖರ ಝರಿ ನೀರು ಸ್ವಚ್ಛಂದದ ಆಕಾಶ, ಇನ್ನೊಮ್ಮೆ ಅಂತ ಸುಖ ಪಡೆವೇನು. ಯಾರ ಪ್ರೀತಿಯ ನಂಬಿ ಜೀವ ಹಿಡಿಯಲಿ ನಾನು, ಅರ್ಥವಿಲ್ಲದ ಹಾಡ ಹಾಡಲೇನು, ಅರ್ಥವಿಲ್ಲದ ಹಾಡ ಹಾಡಲೇನು. ನಾನು ಪಂಜರ ಪಕ್ಷಿ, ಇನ್ನು ನನಗಾರು ಗತಿ. ಕೇಳ ಬಯಸುವಿರೇನು ನನ್ನ ಕಥೆಯ, ಕೇಳ ಬಯಸುವಿರೇನು ನನ್ನ ಕಥೆಯ. ವ್ಯಾಪಾರಿಯೊಬ್ಬನ ಬಳಿ ಪಂಚವರ್ಣದ ಗಿಳಿಯೊಂದಿತ್ತು. ಭಾರತದಿಂದ ತಂದ ಗಿಳಿಯನ್ನ ಆತ ಪಂಜರದಲ್ಲಿಟ್ಟು ಸಾಕುತ್ತಿದ್ದ. ಗಿಳಿಗೆ ಆ ಪಂಜರವಾಸ ಸಾಕಾಗಿತ್ತು. ಒಮ್ಮೆ ಆತ ಭಾರತ ಯಾತ್ರೆ ಹೊರಟ. ಹೇ ಗಿಳಿಯೇ, ನಾನು ನಿನ್ನ ತವರು ಮನೆ ಭಾರತಕ್ಕೆ ಹೊರಟಿದ್ದೇನೆ. ಅಲ್ಲಿಂದ ನಿನಗೇನಾದರೂ ತರಬೇಕು
ರಾಜಕಾರಣವನ್ನು ಅಧ್ಯಯನ ಮಾಡಿದ್ದ, ರಾಜಕೀಯ ವಿಶ್ಲೇಷಕನೂ ಆಗಿದ್ದ. ರಾಜಕಾರಣದ ಮುಂದಿನ ನಡೆನುಡಿಗಳು ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತಿದ್ದವು. ಪಕ್ಕದ ಮನೆಯ ಸಾಮಾನ್ಯ ಗೃಹಸ್ಥೆಯೊಬ್ಬಳು ನಸ್ರುದ್ದೀನನ್ನು ಭೇಟಿಯಾದಳು. ತಾವು ಹೇಳುತ್ತಿರುವುದು ಸರಿಯಾಗಿದೆ. ಆದರೆ ನಮ್ಮ ರಾಜ ಅಹಂಕಾರಿ ಮತ್ತು ಅವಿವೇಕಿ. ಈ ರೀತಿ ಲೆಕ್ಕಾಚಾರಗಳಲ್ಲಿ ಅವನಿಗೆ ನಂಬಿಕೆಯೇ ಇಲ್ಲ. ಇದಕ್ಕೆ ನಾ ಏನ್ ಮಾಡ್ಬೇಕಂತೀಯ ನಜೀಮ? ಅದರ ಬದಲು ನಮ್ಮ ರಾಜ್ಯಕ್ಕೆ ಶತ್ರುಗಳಿಂದ ಅಪಾಯ ಬರಲಿದೆ ಎಂದು ನಿನಗೆ ದೈವ ಪ್ರೇರಣೆಯಾಗಿದೆ ಅಂತನ್ನು, ಅಥವಾ ಕನಸಿನಲ್ಲಿ ದೇವರು ಬಂದು ಹಾಗೆ ಹೇಳಿದ್ದಾನೆ ಅಂತನ್ನು, ಜ್ಯೋತಿಷ್ಯವು ಅದನ್ನೇ ಹೇಳುತ್ತಿದೆ ಅಂತನ್ನು. ಆಗ ರಾಜ ಅದನ್ನು ನಂಬುತ್ತಾನೆ. ಈಗ ತೆಗೆದುಕೋ. ಕೋಟೆ ಭದ್ರಪಡಿಸು. ದೊರೆ ರಾಜ್ಯದ ಸುತ್ತ ಬೇಲಿ ಹಾಕಿಸಿ ಕೋಟೆ ಕಟ್ಟಿಸಿ ಶತ್ರುಗಳಿಂದ ರಕ್ಷಣೆಗಾಗಿ ಯೋಜನೆ ಮಾಡಿದ. ರಾಜ್ಯದ ಜನತೆ ನೆಮ್ಮದಿಂದಿದ್ದರು. ನಿಲ್ಲದೆ ಹೊಸ ಹಾಕ್ಬಿಡ್ತೀನಿ ನೋಡು. Yeah!
ಅನಿಸುತ್ತಿದೆ. ಕಾನೂನು ಇನ್ನಷ್ಟು ಬಿಗಿ ಮಾಡಬೇಕೆಂಬುದು ನನ್ನ ಅಭಿಪ್ರಾಯ. ನಿನಗೆ ಹೇಗೆ ಅನಿಸುತ್ತಿದೆ ನಸರುದ್ದೀನ್? ಕಾನೂನು ಕಟ್ಟಳೆಗಳಿಂದ ಜನರಿಗೆ ಏನು ಪ್ರಯೋಜನ ಇಲ್ಲ. ಸತ್ಯಕ್ಕೆ ಸದಾ ಎರಡು ಮುಖವಿರುತ್ತದೆ. ಒಳಗಿನ ಸತ್ಯ ಬೇರೆನೇ ಇರುತ್ತದೆ ಹುಜೂರ್. ಸಾಧ್ಯವಿಲ್ಲ. ನನ್ನ ಪ್ರಜೆಗಳು ಸತ್ಯ ಹೇಳಲೇಬೇಕು. ಬೇಡ ಹುಜೂರ್, ಬೇಡ. ನಾನವರನ್ನು ಸತ್ಯ ಹೇಳುವಂತೆ ಮಾಡುತ್ತೇನೆ. ಎಲೆ ಈಗಲೇ ರಾಜಾಜ್ಞೆ ಹೊರಡಿಸಿ ಕೋಟೆಯ ಮಹಾದ್ವಾರದ ಬಳಿ ಒಂದು ನೇಣುಗಂಬ ನಿರ್ಮಿಸಿ ಕೋಟೆ ದಾಟುವವರಿಗೊಂದು ಪ್ರಶ್ನೆ ಕೇಳಿ. ಸತ್ಯ ಹೇಳಿದವರ ಬಿಡಿ, ಸುಳ್ಳು ಹೇಳಿದವರ ಗಲ್ಲುಗೇರಿಸಿ. ಹೊರಡಿ. ಮರುದಿನ ಮೊದಲು ಕೋಟೆ ಬಾಗಿಲು ದಾಟಿ ಬಂದವನೇ ನಮ್ಮ ನಸ್ರುದ್ದೀನ್. ಎಲ್ಲಿ ಬರ್ತಿದ್ಯಾ? ನಾನು ಗಪ್ಪ ಹೇಳಲಿಕ್ಕೆ. ಸುಳ್ಳು ಸುಳ್ಳು. ಓ ಸುಳ್ಳ? ಹಾಗಾದ್ರೆ ಗಲ್ಲಿಗೆ ಆರಿಸಿಯಲ್ಲ? ಹಾಗಾಗಿ ಹಾಗಾದ್ರೆ ಸುಮ್ಮನೆ ಹೋಗ್ಲಿಕ್ಕೆ ಬಿಡಿಯಲ್ಲ? ಹಾಗಾಗಿ ಸುಳ್ಳು ಆಗ್ತದೆ. ಗಲ್ಲಿಗೆ ಆರಿಸಿಯಲ್ಲ? ಅವನನ್ನು ಬಿಡಿ. ಈಗಾದರೂ ಅರ್ಥ ಆಯ್ತೆ? ಸತ್ಯಕ್ಕೆ ಸದಾ ಎರಡು ಮುಖವಿರುತ್ತದೆ. ನಸರುದ್ದೀನ್, ದಯವಿಟ್ಟು ನನ್ನನ್ನು ಕ್ಷಮಿಸು. ನೀನು ಹೇಳಿದ್ದು ಸರಿ. ಒಳಗಿನ ಸತ್ಯ ಬೇರೆನೇ ಇರುತ್ತದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ನಸರುದ್ದೀನ್. ಬಾ, ನಿನ್ನಿಂದ ಕಲಿಯೋದು ತುಂಬವಿದೆ. ಅದರಲ್ಲಿ ತನ್ನ ಮುಖ ನೋಡಿಕೊಂಡು ಹೇಳಿದ, ಇದು ನಾನೇ ನಸ್ರುದ್ದೀನ್. ನಿನ್ನ ಮುಖ ಅದು ನೀನು ನೋಡು, ನಿನ್ನ ಅರಿವಾದರೂ ನಿನಗಿದೆಯಾ ಅಂತ. ಅದಕ್ಕೆ ಕಲಿಯೋದನ್ನ ಬಿಡಿ, ಬದುಕೋದನ್ನ ಕಲಿ. ಅಲ್ಲಿ ಹಾಗಡುವಿನಲ್ಲಿ
ಬೆಳಕಿನ ಅಂಬಿಗನು ನನಗಾಗಿ ಕಾಯುತ್ತಲಿದ್ದಾನೆ. ಹಗಲು ಇನ್ನೆಲ್ಲಿ ಕತ್ತಲು ಕವಿದಿದೆ, ಹಗಲು ಇನ್ನೆಲ್ಲಿ ನಾನು ನನ್ನ ಕೊಡವನ್ನು ತುಂಬಿಸಿಕೊಳ್ಳಲು ನದಿಗೆ ಹೋಗುವ ಹೊತ್ತಾಗಿದೆ. ಹಗಲು ಇನ್ನೆಲ್ಲ ಕತ್ತಲು ಕವಿದಿದೆ, ಹಗಲು ಇನ್ನೆಲ್ಲ ಧನ್ಯವಾದಗಳು ಗುಬ್ಬಚ್ಚಿಗೂಡು ತಂಡದ ಪುಟಾಣಿಗಳಿಗೆ. ತನ್ಮಯ್, ಚಿರಂಜೀವ್, ಇಶಾಂತ್, ಸಾನ್ವಿ, ಹರ್ಷಿತಾ, ಗೀತಿಕಾ, ಸಾನ್ವಿ, ರಿದಾನ್, ಧ್ರುವೀನ್, ಸಂಹಿತಾ, ಪ್ರಜ್ವಿನ್, ಜಾನ್ವಿ, ತನಿಷಾ, ಧೀರಜ್, ರಿಷಾದ್. ಹಾ ಅನು ಸರ್, ನಮ್ಮ ಈ ಕಾವುಗೂಡಿನ ಯಶಸ್ಸಿಗೆ ಸಹಕರಿಸಿದವರು ಹಲವರು. ಅವರನ್ನು ಈ ಹೊತ್ತಲ್ಲಿ ನಾನು ನೆನೆಯಲೇಬೇಕು. ಪ್ರಮುಖವಾಗಿ ಇದನ್ನೆಲ್ಲವನ್ನ ಸಾಧ್ಯವಾಗಿಸಿದವರು ಪ್ರಕಾಶ್ ಸರ್, ನಿಮಗೆ ಧನ್ಯವಾದಗಳು. ಹಾಗೆ ಸಂಗೀತ ನಿರ್ವಹಣೆಯಲ್ಲಿ ಅನುಷ್ ಶೆಟ್ಟಿ, ಶುಭಕರ್ ಪುತ್ತೂರು, ಮಾಧವ ಜೋಗಿ, ಬೆಳಕಿನ ವಿನ್ಯಾಸ ಪೃಥ್ವಿನ್, ಧ್ವನಿಯಲ್ಲಿ ಶರಣ್ ಕಾಪು, ಇನ್ನೂ ಮುಖ್ಯವಾಗಿ ಮಧ್ಯಾಹ್ನದ ರುಚಿ ರುಚಿ ಅಡಿಗೆಯನ್ನು ಬಡಿಸಿದವರು ಸ್ವಾತಿ ರಾಜು ಮಣಿಪಾಲ್, ಸುಮಕ್ಕ, ಶ್ರೀನಿತಕ್ಕ, ಹಾಗೆ ನಾಟಕದ ನಿರ್ದೇಶಕರು ಮಂಜು ಕಾಸರಗೋಡು, ಗಣೇಶ್ ಮಂದಾರ್ತಿ, ಪ್ರಶಾಂತ್ ಉದ್ಯಾವರ.